ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಕ್ಕಳಿಗಂತೂ ಜಾಮ್ಗಳಂದರೆ ತುಂಬಾ ಇಷ್ಟ ಅಲ್ವಾ. ಇನ್ನು ನೀವು ಜಾಮ್ಗಳೆಲ್ಲ ಹೊರ್ಗಡೆಯಿಂದನೇ ತರ್ತಾ ಇದ್ರೆ ಖಂಡಿತ ಈ ವಿಡಿಯೋ ನೋಡಿ. ಮನೆಯಲ್ಲೇ ಸಿಂಪಲ್ಲಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಹೆಲ್ತಿಯಾಗಿ ಜಾಮ್ನ ಮಾಡ್ಕೊಬೋದು. ಹೊರ್ಗಡೆ ಎಲ್ಲ ತೊಗೊಂಡ್ರೆ ಅದರಲ್ಲಿ 50% ಶುಗರೇ ಆ್ಯಡ್ ಆಗಿರುತ್ತಲ್ವ, ಅದರಿಂದ ಮಕ್ಕಳು ಕೂಡ ಸ್ವೀಟ್ ತುಂಬ ಇರೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಬಟ್ ಒಂದ್ಸಲಿ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಹೆಲ್ತಿಯಾಗಿ ಮನೆಯಲ್ಲಿ ಇರೋವಂಥ ಫ್ರೂಟ್ಸ್ನ ಹಾಕ್ಬಿಟ್ಟು ಮಾಡ್ಕೊಳ್ಳೋದು. ಒಂದ್ಸಲಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಿನಿಮಮ್ 1 ಮಂತ್ ಆದ್ರೂ ಸ್ಟೋರ್ ಮಾಡಿ ಇಟ್ಕೊಬಹುದು ನೀವು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಹಾಗೆ ಶುಗರ್ ಏನು ಆ್ಯಡ್ ಮಾಡಿಲ್ಲ. ಈ ರೀತಿ ಒಂದು ಗ್ಲಾಸಿನ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ತುಂಬ ದಿನ ಯೂಸ್ ಮಾಡ್ಕೊಬೋದು. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಹಣ್ಣು ತೊಗೊಂಡಿದ್ದೀನಿ. ಆ್ಯಪಲ್ಲು, ಕರ್ಬೂಜ ಹಣ್ಣು, ಸ್ವೀಟ್ಗೆ ಅಂತ ಬೆಲ್ಲ, ಹಾಗೆ ಕಲರ್ಗೆ ಅಂತ ಬೀಟ್ರೂಟ್ ತೊಗೊಂಡಿದ್ದೀನಿ. ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಲ್ವ ಬೀಟ್ರೂಟು. ಇನ್ನು ಇದನ್ನೆಲ್ಲ ಹಾಕ್ಬಿಟ್ಟು ಫಸ್ಟಿಗೆ ಸೀಡೆಲ್ಲ ಹಾಕಿ ರುಬ್ಕೊಬೇಕು. ನಂತರ ಅದು ಒಂದ್ಸತಿ ಗ್ರೈಂಡ್ ಮಾಡಿದಾದ್ಮೇಲೆ ಬೆಲ್ಲನ ಹಾಕೊಬೋದು. ನೀವು ಬೇಕಿದ್ರೆ ಕಲ್ಸಕ್ಕರೆನ ಕೂಡ ಸೇರಿಸ್ಕೊಬೋದು. ನಾನು ಇಲ್ಲಿ ಬೆಲ್ಲದ ಪುಡಿನೇ ಹಾಕೊಂಡಿದ್ದೀನಿ ಅಷ್ಟೇ. ಫಸ್ಟಿಗೆ ಫ್ರೂಟ್ಸ್ನ ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡ್ರೆ ಆಯಿತು. ನಂತರ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ನಾನು 1/4 ಕಪ್ಪಷ್ಟು ಬೆಲ್ಲನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಸೇರಿಸ್ಕೊಡಿ ಅಷ್ಟೇ. ಇದನ್ನು ಹಾಕ್ಬಿಟ್ಟು ಇನ್ನೊಂದು ಮಿನಿಮಮ್ ಅಂದರೆ 1 ನಿಮಿಷ ಆದರೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ಫುಲ್ಲು ನೀಟಾಗಿ ಗ್ರೈಂಡ್ ಆಗಿರುತ್ತೆ ನೋಡಿ. ಈ ರೀತಿ ಗ್ರೈಂಡ್ ಮಾಡಿಕೊಂಡು ನಂತರ ಇದನ್ನು ಒಂದು ಬಟ್ಲಲ್ಲಿ ಸೋಸ್ಕೊಬೇಕಾಗುತ್ತೆ ನೀಟಾಗಿ. ಒಂಚೂರು ಇದಿಲ್ದಿರೋ ಥರ ಬರೀ ನಮಗೆ ಜ್ಯೂಸ್ ಮಾತ್ರ ಬೇಕಾಗುತ್ತೆ. ಆ ರೀತಿ ಚೆನ್ನಾಗಿ ಸೋಸ್ಕೊಬೇಕು. ನಂತರ ಇದನ್ನು ಸೋಸ್ಕೊಂಡಿದ್ದಾದಮೇಲೆ ಒಂದು ಪ್ಯಾನ್ಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ನಾನು. ಪ್ಯಾನ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕಾಗುತ್ತೆ. ನೀರು ಏನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಅದು ರುಬ್ಕೊಂಡಿರೋ ಅಂಥ ಪ್ಯೂರಿನ ಮಾತ್ರ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಇದ್ದರೆ ಅದೊಂದು ಸ್ವಲ್ಪ ನೊರೆ ಟೈಪ್ ಬರ್ತಾ ಇರುತ್ತೆ. ಅದು ಫುಲ್ಲು ಒಂಥರ ಜೆಲ್ಲಿ ಕನ್ಸಿಸ್ಟೆನ್ಸಿಲಿ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಅದು ಒಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಅಂದರೆ ಜಾಮ್ ರೀತಿ ಚೇಂಜ್ ಆಗುತ್ತೆ ನೋಡಿ. ನಿಮಗೆ ಗೊತ್ತಾಗುತ್ತಲ್ಲ, ಆ ರೀತಿ ಕುದಿಸ್ಕೊಂಡ್ರೆ ಆಯಿತು. ಇನ್ನು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಇದನ್ನು ಒಂದು ಈ ರೀತಿ ಬಾಟಲಲ್ಲಿ ಅಥವಾ ಯಾವುದಾದ್ರು ಬಾಕ್ಸಿಗೆ ಹಾಕಿಟ್ಬಿಟ್ರೆ ಓವರ್ ನೈಟ್ ಬಿಟ್ಟರೆ ಅದು ಫುಲ್ಲು ಸೆಟ್ ಆಗಿಬಿಡುತ್ತೆ ಜಾಮ್ ರೀತಿ ಅಷ್ಟೇ. ಇನ್ನು ನಿಮ್ಗೆ ಯಾವಾಗ ಬೇಕೋ ಆವಾಗ 1 ಮಂತ್ವರೆಗೂ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಹೊರ್ಗಡೆ ಜಾಮ್ಗಳನ್ನ ಇಸ್ಕೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿಬಿಡಿ. ಥ್ಯಾಂಕ್ ಯು.